ಸುಳ್ಳಾಗಿ ಹೋಗುತ್ತದ ಒಂದೇನ ಯಾಕೆದಕ ಅನುಮಾನ ದೇಹ ಎಂಬುದು ಮಣ್ಣಾಗಿ ಹೋಗುತ್ತದ ಒಂದೇನ ಯಾಕೆದಕ ಅನುಮಾನ ಬರಸಿಲ್ಲದ ಗಾಡಿಗೆ ಬಂಗಾರದ ದರ ಏನಕ್ಕತ್ತವ ಮಾಡೋದೇನು ಇಲ್ಲ ಅದಕ್ಕ ಭೂಷಣ ಗುರುಲಿಂಗ ಜೋಗಿ ಜಂಗಮರ ಏನ್ ಮಾಡ್ಯಾರ್ರಿ ಒಲೆಗೊಂಡೋಡಿ ಅಡಿಗೆ ಮಾಡಿ ಪಡಿ ಸಾಧನ ಗುರುವಿನ ಗುಳ್ಳ ಕಟ್ಟುಗಾರು ಮೊಳ್ಳ ಗುರುವಿನ ಗುಳ್ಳ ಕಟ್ಟುಗೋರು ಮಳ್ಳ ಹರಿದಾಡು ಮನಸ್ಸಿಗೆ ಹರಿಬಿಡು ಬ್ಯಾಡು ದೇಹ ಮಾಡು ಹಣ್ಣ ಮಾಡಿ ಗುರು ಧ್ಯಾನ ಹರಿದಾಡು ಮನಸ್ಸಿಗೆ ಹರಿಬಿಡು ಬ್ಯಾಡು ದೇಹ ಮಾಡು ಹಣ್ಣ ಮಾಡಿ ಶಿವ ಧ್ಯಾನ ನುಡಿ ಅನ್ನೋದೇ ದುಡಿ ಅನ್ನೋದೇನ ಮಾಡೋ ಗುರು ಧ್ಯಾನ ದುಡಿ ಅನ್ನೋದೇನ ಮಾಡೋ ಶಿವ ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತ ಒಂದೇನ ಯಾಕೆದಕ ಅನುಮಾನ ದೇಹ ಎಂಬುದು ಮಣ್ಣಾಗಿ ಹೋಗುತ್ತ ಒಂದೇನ ಯಾಕೆದಕ ಅನುಮಾನ ದುಷ್ಟರ ಸಂಗ ಮಾಡಿ ದುರ್ಬುದ್ಧಿ ಯಾಕೋ ಹೌದು ಶ್ರೇಷ್ಠ ಮನವ ಜನ್ಮ ಮಾಡುಕೋ ಪಾವನ ಅರಿವೆ ಆತ್ಮಲಿಂಗ ಗುರುವಾಗಿ ಹೌದು ತಿಳ್ಕೋಬೇಕು ಅವನಿಗೆ ಇರುತ್ತದು ಅಂತ ಕರುಣ ಆಗಿದೆ ಮುದುಕ ಮಾಡಬ್ಯಾಡು ಮೂರ್ಖ ಆಗಿದಿ ಮುದಕ ಮಾಡಬ್ಯಾಡು ಮೂರ್ಖ ಒಂದು ತಿರುಗಾಡಿ ದಾರ್ಯಾಗ ಕಳಿಬ್ಯಾಡು ದಿನಮಾನ ಹೋಗಿ ಹಿಡಿ ಗುರು ಚರಣ ಒಂದು ತಿರುಗಾಡಿ ದಾರ್ಯಾಗ ಕಳಿಬ್ಯಾಡು ದಿನಮಾನ ಹೋಗಿ ಹಿಡಿ ಗುರು ಚರಣ ದುಡಿ ಅನ್ನೋದೇನ ಮಾಡೋ ಶಿವ ಧ್ಯಾನ ದುಡಿ ಅನ್ನೋದೇನ ಮಾಡೋ ಗುರು ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತ ಒಂದೇನ ಯಾಕೆದಕ ಅನುಮಾನ ದೇಹ ಎಂಬುದು ಮಣ್ಣಾಗಿ ಹೋಗುತ್ತದು ಒಂದೇನ ಯಾಕೆದಕ ಅನುಮಾನ ಸುಳ್ಳಿನ ಸಂಸಾರ ಸರಳಿನ ತಮ್ಮ ಏನಕತ್ತೇವ ಸ್ವರ್ಗೆ ಸೋತು ಸಂಕಟಾಗಿ ಸತ್ರು ಎಷ್ಟೋ ಜನ ಎಲ್ಲ ಲಿಂಗ ಎರುವಾಗಿ ಹೇಳಿದು ಏನ್ ಹೇಳ್ಯಾನ್ರಿಪ್ಪ ಎಲ್ಲ ಲಿಂಗ ಸುಳ್ಳಿನ ಸಂಸಾರ ಸುಳ್ಳಾಗಿ ಹೋಗೋದದ ಹೌದು ಇದರ ಮ್ಯಾಲ ಮಾಯಾ ಪ್ರೀತಿ ಇಡಬೇಡ ಅಂತ ಹೇಳಿದವ ಹೌದ್ ಹೌದ್ರಿವ ಹೌದಿಲ್ಲ ಹೌದು ಹೆಣ್ಣನ್ನುವಂತ ಹನ್ನ ಹಣ್ಣ ಹೆಣ್ಣನ್ನುವಂತ ಹನ್ನ
ಹೆಣ್ಣು ಸಿಕ್ಕದ ತಿಳ್ಕೊಂಡು ತಿಳ್ಕೊಂಡು ಗಡಬಡಿಸಿ ಮೈ ಮೇಲೆ ಹೋಗಬೇಡ ಅಂದವ. ಹೋಗ್ಬೇಡ್ರು. ಅದು ಯಾವಾಗ ಕೈ ಬಿಡ್ತದ ಹೇಳಕ್ ಬರೋದಿಲ್ಲ, ಯಾವಾಗ ಹಾರಿ ಹೋಗ್ತದ ಹೇಳಕ್ ಬರೋದಿಲ್ಲ. ಯಾವಾಗ ಕೈ ಕೊಡ್ದತ್ ಅನ್ನೋದು ಹೇಳಕ್ ಬರ್ದಲ್ಲ. ಹೌದು, ಪ್ರಾಣ ಹಾರಿ ಹೋಯ್ತರ ಮುಗಿತು, ಕೈ ಕೊಟ್ಟಂಗೆ. ಟಾಂಗಾ ಪಾರ್ಟಿ ಓಡಪ್ಪರ ರೀ. ಹೌದಿಲ್ಲ? ನಾವ್ ಹೋಗಿ ಕೇಶನ್ ಸಾಯಿ ಪ್ಯಾಲೇಸ್ ಚಾರ್ನಾಗ್ ಬಾಕೊಂಡ್ ಕುಡ್ಕೊಂಡು ಹಿಂಗಂದಿ. ಹೌದು ಇರ್ರಿ, ಯಾಕಂದ್ರ ಯಾರಿಪ್ಪ ಆ ವಿಷಯ ನಿಂದ ಹೇಳ್ಕೊತಾರ ಮತ್ತ 4 ಮಾತು ಹೆಚ್ಚಿಗೆ ಹೋಗ್ತಾವ. ಹೌದ್ರಿವ. ಹೌದಿಲ್ಲ? ಹೌದು. ಹುಡುಗಿ ಸಂಘ ಮಾಡಿ ಹಾ ಹುಡುಗ ಏನು ಆಯ್ದಪ್ಪ ಅಂದ್ರ ಆ ಮಾತು ಹೇಳ್ಬೇಕ್ರೆ ಮತ್ತ 4 ಮಾತು ಹೋಗ್ತಾವ. ಹೌದು. ಇರ್ಲಿ, ಯಾಕಪ್ಪ ಅಂದ್ರೆ ಹೆಂಗಾಗ್ತದ ಗೊತ್ತನು? ಹೆಂಗ್ರಿವ? ಒಬ್ಬ ಹುಡುಗ ಆಗಿರ್ತಕ್ಕಂತವ, ಹೌದಾ, ಒಬ್ಬ ಭಿಕ್ಷುಕ ಆಗಿರ್ತಕ್ಕಂತವ ಹಾ ಒಂದ ಎಲ್ಲಿ ಫುಟ್ಪಾತ್ ಮ್ಯಾಲ ಪುಟ್ಪಾತ ದೇವರ ಗುಡಿ ಹೋಗಿರ್ತೀವಿ. ಹೌದು. ದೇವರ ಗುಡಿ ಹೋಗು ಹಾದ್ಯಾಗ ಒಬ್ಬ ಭಿಕ್ಷುಕ ಭಿಕ್ಷೆ ಬಿಡ್ತಿರ್ದ ನಿನ್ನಂತ ಹುಡುಗ. ಹೌದ್ರಿಪ್ಪ. ನಿನ್ನಂತವ. ನಾ ಭಿಕ್ಷಕೇನ್ರಿ? ಏ ನೀ ಅಲ್ಲ, ನಿನ್ನಂತ ಹುಡುಗ ಭಿಕ್ಷೆ ಬಿಡ್ತಿದ್. ಕೇಳ ಮೊದಲ ಮಾತಿನ. ಹುಡುಗಿ ಬೆನ್ ಹತ್ತಿ ಹುಡುಗನ ಕತ್ತಿ ಏನಾಯ್ತ ಹೇಳಾಕತ್ತೀನಿ ನಾನು. ನಂದು ಹಂಗಾಗ್ಯದ್ರಿ. ನಿಂದ ಆಗ್ಯದ ತಿಳ್ಕೊಂಡು, ನಿನ್ನೆ ಆಗ್ಯದ ತಿಳ್ಕೊಂಡು ಹೇಳಾಕತ್ತೀನಿ. ಹೌದು, ಇರ್ಲಿ. ಹೌದಿಲ್ಲ? ಡುಮ್ ಡುಮ್ ಟ್ಯಾಡ್ಯಾ. ನಿನ್ನಂಗೇನೆ ಹುಡುಗಿ ಹಾರಿ ಹೋಯ್ತಾರ ಹೆಂಗ ಆಗ್ತದ ಪರಿಸ್ಥಿತಿ ಹೇಳತ್ತೀನಿ ನಿನಗ. ಇರ್ಲಿ. ಹುಡುಗ ಫುಟ್ಪಾತ್ ಮೇಲೆ ಅಲ್ಲಿ ಹಾ ಹಾದಿಗೆ ಹೋಗುವಂತ ಏನ್ ದೇವ್ರ ಹೋಗಿರಲ್ಲ, ದೇವ್ರ ಗುಡಿ ಹೋಗುವ ಹಾದ್ಯಾಗ ಏನಾಯ್ತ್ರಿವ? ಭಿಕ್ಷೆ ಬಿಡ್ತಿದ್ದ. ಹೌದು. ಭಿಕ್ಷೆ ಬಿಡ್ಕೋತ ಭಿಕ್ಷುಕ ಏನಂತಿದ್ ಗೊತ್ತಾನು? ಏನ್ರಿಪ್ಪ? 10 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ. 5 ರೂಪಾಯಿ ಕೊಡ್ರಿ. 5 ರೂಪಾಯಿ ಬೇಡ್ತಿರ್ಕಿಲ್ಲ ಅವ, 10 ರೂಪಾಯಿ ಬೇಡ್ತಿದ್ದವ. ಆಲ್ಮೋಸ್ಟ್ ಜಾಸ್ತಿನೇ ಕೇಳ್ತಿದ್ರಿ. ಹೌದು. 1 ರೂಪಾಯಿ ಕೇಳ್ತಿಲ್ಲ, 2 ಕೇಳ್ತಿರ್ಕಿಲ್ಲ, 5 ಕೇಳ್ತಿರ್ಕಿಲ್ಲ, 10 ರೂಪಾಯಿ ಕೊಡ್ತಿದ್ದ. ಹೌದು. ಒಬ್ಬ ಭಿಕ್ಷೆ ಕೊಡ್ತಿದ್ದಲ್ಲ, ಹೌದು. ಅವ್ ಕೇಳಿದ 10 ರೂಪಾಯಿ ಯಾಕೋ ಅಂದತ್ತವ. ಹೌದ್ರಿಪ್ಪ. ನಂದ ಮನ್ಯಾಗ ಮೊಬೈಲ್ ಐತೆ ಅಂದತ್ತವ. ಹೌದು. ಹೌದಿಲ್ಲ? ಹೌದು. ಆ ಮನ್ಯಾಗ ಮೊಬೈಲ್ ಇದ್ರೆ 10 ರೂಪಾಯಿ ಯಾಕೆ ಬೇಕನ್ನತ್ತವ. ಅದಕ್ಕ ಕರೆನ್ಸಿ ಇಲ್ಲ ಅಂದತ್ತವ. ಹೌದ್ರಿವ. ಕರೆನ್ಸಿ ಅದಕ್ಕೆ ಹಾಕ್ತಿ, ನಿನಗೆ ಅದಕ್ಕೆ ಬೇಕ, ಭಿಕ್ಷುಕಗ ಮೊಬೈಲ್ ಬೇಕನ್ನತ್ತ. ನೀ ಮೊದಲೇ ಭಿಕ್ಷುಕ. ನೀ ಮೊದಲೇ ಭಿಕ್ಷುಕ. ಹೌದಾ. ಭಿಕ್ಷುಕಗ ಮೊಬೈಲ್ ಬೇಕನ್ನತ್ತ. ಯಾಕೆ ಬೇಕ? ನಿನಗೆ ಅದಕ್ಕೆ ಬೇಕು ಮೊಬೈಲ್ ಅಂದತ್ತ. ಹೌದಾ. ಇಲ್ಲ, ಹುಡುಗಿ ಜೋಡಿ ಮಾತಾಡಕ್ ಅಂದತ್ತವ. ಹೌದು, ಹೊಡಿರ್ ನೋಡಂದು. ಹೌದಿಲ್ಲ? ದಂದ ನೋಡಿ ಹೆಂಗ್ ಕತ್ತಿ. ಅಲ್ಲ, ನೀನು ಭಿಕ್ಷುಕ ಆಗಿ ಹುಡುಗಿ ಇಟ್ಟಿ ಅಂದತ್ತವ. ಹೌದಾ. ಎಲ್ಲ ಭಿಕ್ಷುಕ ಆಗಿ ಹುಡುಗಿ ಇಟ್ಟಿ ಅಂದತ್ತವ. ಹಂಗೇನಿಲ್ಲ, ಅಕ್ಕಾರ ಹುಡುಗಿನ ಇಟ್ಕೊಂಡ ನಂತರ ನಾ ಭಿಕ್ಷುಕ ಆಗಿನ ಅಂದತ್ತವ. ಅಕ್ಕಾರ ನನಗೊಂದು 10 ರೂಪಾಯಿ ಕೊಡ್ರಿ. ನಂದು ರಿಚಾರ್ಜ್ ಖಾಲಿ. ರಿಚಾರ್ಜ್ ಹಿಂಗ ಬರ್ದು. ಹೌದಿಲ್ಲ? ಯಾಕಂದ್ರ ಭಿಕ್ಷುಕ ಆಗಿ ಹುಡುಗಿ ಇಟ್ಟಿ ಅನ ಅಂತೇಳಿ ಮತ್ತೆ ಮುನ್ಸೆ ಕೇಳಿದಾಗ ನಾ ಭಿಕ್ಷುಕ ಆಗಿ ಹುಡುಗಿ ಇಟ್ಟಿಲ್ಲ, ಹುಡುಗಿನ ಇಟ್ಕೊಂಡ ನಂತರ ನಾ ಭಿಕ್ಷುಕ ಆಗಿನ ಅಂದತ್ತವ. ಹೌದು. ಅದಕ್ಕ ಹುಡುಗಿಯಾರ್ನ ಇಡಬೇಡ್ರಿ. ಕಾಕಾಗಳು ಈಗ ಅರ್ಥ ಆಯ್ತದ. ಅರ್ಥಕತ್ತವ್ರಿಗೆ ಇದಾಗ ಅರ್ಥ ಆಗಿರ್ಕಿಲ್ಲ. ಹೌದಿಲ್ಲ? ಅವ್ರ ಹುಡುಗಿಯಾರ್ನ ಇಟ್ಟಿಲ್ರಿ, ಆಂಟಿಗಳನ್ನ ಇಟ್ಟಾರ. ಹೆಂಗ ಅಂಟಿ ಅಂದ್ರ ನಮ್ಮ ಮೌಗಳದಾರ, ಅವ್ರ ನಿನಗತ್ತೆ ಮಾಡಿಲ್ಲ. ಹೌದು, ನಿನಗತ್ತೆ ಬುದ್ಧಿ ಮಾಡಿಲ್ಲ ಅವರು. ಹಂಗಲ್ರಿ, ಆಂಟಿ ಅಂದ್ರ ಹಂಗಿದ್ರು ಕೂಡ ಹುಲಿಗಳು ಹೆಂಗದ ನೋಡ್ಲಾ. ಗಂಡಕ್ಕದವ್ರಿ. ಹೌದಿಲ್ಲ? ಇರ್ಬೇಕು. ಇರ್ಲಿ. ಅದಕ್ಕ ಹಿಂಗ ನೀ ಹುಡುಗಿ ಅನ್ನ ಅಂತಲಿ ಈ ಮಾತು ನೆನಪಿಗೆ ಬತ್ತಟ್ಟೆ. ಹೌದು. ಹೌದಿಲ್ಲ? ಅಕ್ಕ ಅದಕ್ಕ ಹೆಣ್ಣನ್ನವಂತ ಹನ್ನ. ನನಗ್ ರಿಚಾರ್ಜ್ ಬ್ಯಾಡ್ರಿ. ಬೇಡಲ್ಲ? ಬೇಡ. ಕೇಳಿ ಹೇಳ್ತೀನಿ. ಹೇಳ್ರಿ. ಹೆಣ್ಣನ್ನವಂತ ಹನ್ನ ನನಗೆ ಸಿಕ್ಕದ ತಿಳ್ಕೊಂಡು ಗಡಬಡಿಸಿ ಅದಕ್ಕ ಮಾಯಾ ಪ್ರೀತಿ ಮಾಡಬೇಡ ತಿಳ್ಕೊಂಡು ಎಲ್ಲಾ ಲಿಂಗ ಮಹಾರಾಜ್ ಹೇಳಿದ. ಹೇಳನಲ್ರಿ. ಒಂದಲ್ಲ ಇಬ್ಬರು ಲಗ್ನ ಮಾಡ್ಕೊಂಡ ಕರೆ ಇವಿ ಹೆಣ್ಣ ಯಾವ ನನಗ ದಕ್ಕಲಿಲ್ಲ. ಹೆಣ್ಣನ್ನುವಂತ ಹನ್ನ ಶಾಶ್ವತ ಆಗ್ಲಿಲ್ಲ, ಶಾಶ್ವತ ಉಳಿಲಿಲ್ಲ. ಹೌದಾ. ಲಾಸ್ಟಕ್ಕ ಮಾಯಾ ಪ್ರಪಂಚ ಬಿಟ್ಟು ನೀ ಕಲಿಯುಗದಾಗ ನಾ ದೇವರಾಗಿ ಮೆರದ್ನಿ ಅಂತೇಳಿ ಮಾತು ಹೇಳ್ಯಾನವ. ಹೌದ್ರಿವ. ಹೌದಿಲ್ಲ? ಹೌದು. ಅದಕ್ಕೆ ಹೆಂಗ್ ಕೇಳು. ಹೆಂಗ್ ಹೇಳ್ರಿವ? ಎಲ್ಲ ಲಿಂಗ ಯಾರುವಾಗಿ ಹೇಳಿದ ಕ್ಷಣಿಕ ಸುಖ ಅವಸರ ತಿನ್ನು ಬ್ಯಾಡು ನೀ ಹಣ್ಣ. ಸಿದ್ಧಲಿಂಗನ ಶಿಷ್ಯ ಆಗಿ ಪಡೆದು ದೀಕ್ಷಾ, ಸಿದ್ಧಲಿಂಗನ ಶಿಷ್ಯ ಆಗಿ ಪಡೆದು ದೀಕ್ಷಾ, ಮಗಳ ಕೋಡ ಮುಕ್ತಿ ಧಾಮಾಗ್ಯದ ಉಳ್ಕೊಂಡ ಸ್ಥಾನ, ಇರು ಜಾಗ ಸ್ಮಶಾನ. ಮಗಳ ಕೋಡ ಮುಕ್ತಿ ಧಾಮಾಗ್ಯದ ಉಳ್ಕೊಂಡ ಸ್ಥಾನ, ಇರು ಜಾಗ ಸ್ಮಶಾನ. ದುಡಿ ಅನ್ನೋದಿನ ಮಾಡೋ ಗುರು ಧ್ಯಾನ, ದುಡಿ ಅನ್ನೋದಿನ ಮಾಡೋ ಗುರು ಧ್ಯಾನ. ದೇಹ ಎಂಬುದು ಸುಳ್ಳಾಗಿ ಹೋಗುತ್ತ ಒಂದೇನ, ಯಾಕೆದಕ ಅನುಮಾನ. ದೇಹ ಎಂಬುದು ಮಣ್ಣಾಗಿ ಹೋಗುತ್ತ ಒಂದೇನ, ಯಾಕೆದಕ ಅನುಮಾನ. ಹಾಲು ಮತದಾಗ ಹುಟ್ಟಿ ಬಂದನು ಯಾರಿಪ್ಪ?
ಬಾಗಲಕೋಟೆ ನಾಡಿನ ಭಕ್ತರ ಭಗವಾನ ಸಂಸಾರ ತೊರದು ಬತ್ಲೆ ತಿರಗತ್ತಿದ್ದು ಯಾರು ಲಡ್ಡು ಮುತ್ತಗ ಹುಚ್ಚಂತ ಮಾಡ್ಯಾರ ಅಪಮಾನ ನೀ ಅರುಗಿಡಿ ಗುರುಕುನ ಹಿಡಿ ಅರುಗಿಡಿ ಗುರುಕುನ ಹಿಡಿ ಲಡ್ಡು ಬಿಸಿ ಮಳೆ ಕರೆದು ಮಣ್ಣಾಗ ಬೆಣ್ಣೆ ತೆಗೆದು ಸತ್ಯ ಶರಣ ಕಳ್ಳದನ್ನು ಬಂದಿತನ ಲಡ್ಡು ಬಿಸಿ ಮಳೆ ಕರೆದು ಮಣ್ಣಾಗ ಬೆಣ್ಣೆ ತೆಗೆದು ಸತ್ಯ ಶರಣ ಕಳ್ಳದನ್ನು ಬಂದಿತನ ದೊಡ್ಡಿ ಅನ್ನೋದೇನ ಗುರು ಧ್ಯಾನ ದೊಡ್ಡಿ ಅನ್ನೋದೇನ ಮಾಡೋ ಶಿವ ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತ ಒಂದೇನ ಯಾಕೆ ಅನುಮಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತ ಒಂದೇನ ಯಾಕೆ ಅನುಮಾನ ತ್ರಿಮೂರ್ತಿ ರೂಪ ತೊಟ್ಟು ಬೇರೂಪ ಏನ್ ಮಾಡ್ಯಾನ್ರಿಪ್ಪ ಸೂರ್ಯ ಉದಕ ದತ್ತ ಅವತಾರಿದಾಗಿ ಜನನ ಕರ್ಮ ಕಳದು ಕಾಡ ಕತ್ತಲಲ್ಲಿ ಹೌದು ನೇರನಿಂದ ಜ್ಯೋತಿ ಉರ್ಸನ ದನ ದನ ಸದಾನಂದ ದತ್ತ ಭಾಗ್ಯದ ಭಗವಂತ ಸದಾನಂದ ದತ್ತ ಭಾಗ್ಯದ ಭಗವಂತ ಕಲ್ಲಿನ ಆಕಳಲ್ಲಿ ಹಾಲ ಕರೆದನು ಹಿಡಿಕೋಣ ಭಕ್ತರಿಗೆ ಕೊಡಿಸಾಣ ಕಲ್ಲಿನ ಆಕಳಲ್ಲಿ ಹಾಲ ಕರೆದನು ಹಿಡಿಕೋಣ ಭಕ್ತರಿಗೆ ಕೊಡಿಸಾಣ ದೊಡ್ಡಿ ಅನ್ನೋದೇನ ದೊಡ್ಡಿ ಅನ್ನೋದೇನ ಮಾಡೋ ಗುರು ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತ ಒಂದೇನ ಯಾಕೆ ಅನುಮಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತ ಒಂದೇನ ಯಾಕೆ ಅನುಮಾನ ನಾಡ ಮ್ಯಾಲ ಹಡಕೆಗೆ ಹೆಸರಾಯ್ತು ಯಾವ್ದ್ರಿಪ್ಪ ಮಗುಳಲುರಗ ನನ್ನದನ್ನ ಸುದ್ದ ಬೀರಣ್ಣ ತನು ಮನ ಧನದಿಂದ ತಂದೆ ಏನ್ ಮಾಡ್ಬೇಕ್ರಿ ಬೇರಸದಾಗ ಹಣ್ಣೆ ಹಚ್ಚ ಮಣಿತೇನೆ ಪ್ರತಿದಿನ ಸಾಹಿತ್ಯ ರಚನಾ ಸುಮಿತ್ರ ಕವನ ಸಾಹಿತ್ಯ ರಚನಾ ನಮ್ಮ ಅಕ್ಕನ ಕವನ ಸಾಹಿತ್ಯ ಸೌಕರ್ತಿ ಅಂತ ಕರೆದರು ನಾಡ ಜನ ಜನರಿಗೆ ನನ್ನ ನಮನ ಸಾಹಿತ್ಯ ಸೌಕರ್ತಿ ಅಂತ ಕರೆದರು ನಾಡ ಜನ ಜನರಿಗೆ ನನ್ನ ನಮನ ದೊಡ್ಡಿ ಅನ್ನೋದೇನ ಮಾಡೋ ಗುರು ಧ್ಯಾನ ದೊಡ್ಡಿ ಅನ್ನೋದೇನ ಮಾಡೋ ಶಿವ ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತದ ಅನುಮಾನ ದೇಹ ಎಂಬುದು ಮಣ್ಣಾಗಿ ಹೋಗುತ್ತ ಒಂದೇನ ಯಾಕೆ ಅನುಮಾನ ನಾಡ ಮ್ಯಾಲ ಹಡಕೆಗೆ ಹೆಸರತ್ತ ಹೌದು ಮಗುಳಲುರಗ ನನ್ನದನ್ನ ಸಾಕ್ಷಾತ್ ಬಸವಣ್ಣ ತನು ಮನ ಧನದಿಂದ ತಂದೆ ಶರಣ ಬಸವಣ್ಣಗ ಹಣೆ ಹಚ್ಚ ಮಣಿತೇನೆ ಪ್ರತಿದಿನ ಸಾಹಿತ್ಯ ರಚನಾ ಸುಮಿತ್ರ ಕವನ ಸಾಹಿತ್ಯ ರಚನಾ ನಮ್ಮ ಅಕ್ಕನ ಕವನ ಸಾಹಿತ್ಯ ಸೌಕರ್ತಿ ಅಂತ ಕರೆದರು ನಾಡ ಜನ
ಜನರಿಗೆ ನನ್ನ ನಮನ ನಮನ ಸಾಹಿತ್ಯ ಸೌಕರ್ತಿ ಅಂತ ಕರೆದರೋ ನಾಡ ಜನ ಜನರಿಗೆ ನನ್ನ ನಮನ ದುಡಿ ಅನ್ನೋದೇನ ಮಾಡು ಶಿವ ಧ್ಯಾನ